ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಕರ್ಣಿ ಮಾತಾ ದೇಗುಲಕ್ಕೆ ನಮೋ ಪೂಜೆ. ಇಲಿಗಳೇ ಅಲ್ಲಿ ದೇವರು ಯಾಕೆ? ಮೂಷಿಕ ದೇವತೆ ಕೊಡ್ತಾಳಂತೆ ದೇಶ ರಕ್ಷಣಾ ಕವಚ. ಬಿಕಾನೇರ್ ಏರ್ಬೇಸ್ನಲ್ಲಿ ನಮೋ ಘರ್ಜನೆ, ಕಣ ಕಣದಲ್ಲೂ ಸಿಂಧೂರ. ಇದೇ ಈ ಹೊತ್ತಿನ ವಿಶೇಷ. ಮೂಷಿಕ ದೇವತೆ ನಮೋ ನಮೋ. ಕೆಲವೇ ದಿನಗಳ ಹಿಂದೆ ಪ್ರಧಾನಿ ಮೋದಿ ಆದಂಪುರ್ ವಾಯುನೆಲೆಗೆ ಭೇಟಿ ನೀಡಿದ್ರು. ಈಗ ಬಿಕಾನೇರ್ ವಾಯುನೆಲೆಗೆ ಭೇಟಿ ನೀಡಿದ್ದಾರೆ. ಇದರಲ್ಲೇನೋ ವಿಶೇಷ. ಬದಲಿಗೆ ಬಿಕಾನೇರ್ ವಾಯುನೆಲೆಗೆ ಭೇಟಿ ನೀಡಿದ ವೇಳೆ ಕರ್ಣಿ ಮಾತಾ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಹಾಗಿದ್ರೆ ಮೋದಿ ಕರ್ಣಿ ಮಾತಾ ದೇಗುಲಕ್ಕೆ ಭೇಟಿ ನೀಡಿರೋದಕ್ಕೆ ಅಷ್ಟೊಂದು ಮಹತ್ವ ಬಂದಿರೋದಕ್ಕೆ ಕಾರಣ ಏನು ಅಂತ ನೋಡೋಣ ಬನ್ನಿ. यदा यदा हि धर्मस्य ग्लानिर्भवति, पूरी खाली होती साइड में था, एक इंसान आया उसने उसको गोली मार दी. अभ्युत्थान I said the whole world, India will identify, track and punish every terrorist and their backer. विनाशाय च दुष्कृता. ಒಂದು ತಿಂಗಳು, ಇವತ್ತಿಗೆ ಒಂದು ತಿಂಗಳು, ಬರೋಬ್ಬರಿ ಒಂದು ತಿಂಗಳು. ಇಂದಿಗೆ ಒಂದು ತಿಂಗಳ ಹಿಂದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಿಂದ ಒಂದು ಸುದ್ದಿ ಬಂದಿತ್ತು. ಅದನ್ನ ಕೇಳಿ ಇಡೀ ದೇಶದ ಜನ ಫುಲ್ ಶಾಕ್ ಆಗಿದ್ರು. ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಉಗ್ರರು 26 ಜನರನ್ನ ಹತ್ಯೆ ಮಾಡಿದ್ದಾರೆ ಅನ್ನೋ ನ್ಯೂಸ್ ಭಾರಿ ಸದ್ದು ಮಾಡಿತ್ತು. ಆದ್ರೆ ಅದಕ್ಕಿಂತ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ಉಗ್ರರು ನಿನ್ನ ಧರ್ಮ ಯಾವುದು ಅಂತ ಕೇಳಿ ಹಿಂದೂ ಅಂತ ಖಚಿತಪಡಿಸಿಕೊಂಡು ಹತ್ಯೆ ಮಾಡಿದ್ರು. ಅದ್ರಲ್ಲೂ ಹಿಂದೂ ಪುರುಷರೇ ಉಗ್ರರ ಮೇನ್ ಟಾರ್ಗೆಟ್ ಆಗಿದ್ರು. ಅವರಿಗೆ ಹೋಗಿ ಮೋದಿಗೆ ಹೇಳು ಅಂತ ಉಗ್ರರು ಹೇಳಿದ್ರು. ಯಾವಾಗ ಹಿಂದೂ ಅನ್ನೋದನ್ನ ಖಚಿತಪಡಿಸಿಕೊಂಡು ಹತ್ಯೆ ಮಾಡಿದ್ರು, ನಮ್ಮನ್ನು ಕೊಲ್ಲಿ ಅಂತ ಹೇಳಿದ್ರೆ ಮೋದಿಗೆ ಹೋಗಿ ಹೇಳು ಅಂದ್ರು. ಉಗ್ರರಿಗೆ ಅವರ ಸಾವು ಬೆನ್ನತ್ತಲು ಶುರು ಮಾಡಿತ್ತು. ಮೋದಿಗೆ ಹೋಗಿ ಹೇಳಿದ್ರೆ ಏನಾಗುತ್ತೆ ಅನ್ನೋದನ್ನ ಭಾರತೀಯ ಸೇನೆ ಚೆನ್ನಾಗಿ ಮನವರಿಕೆ ಮಾಡಿಸಿದೆ. ಇದಾದ ಬಳಿಕ ಮೋದಿ ಭಾರತದ ಗಡಿ ಜಿಲ್ಲೆಗಳಿಗೆ ಭೇಟಿ ನೀಡಿದ ನಂಬಿಕೆ ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸೋ ಜೊತೆಗೆ ಆ ಪ್ರದೇಶವನ್ನ ರಕ್ಷಣೆ ಮಾಡ್ತಾಳೆ ಅಂತ ಭಕ್ತರು ನಂಬ್ತಾರೆ. ಇಲ್ಲಿ ದೇವಿಗಿಂತ ವಿಶೇಷ ಅಂದ್ರೆ ಅಲ್ಲಿರೋ ಇಲಿಗಳು. ಇಷ್ಟಕ್ಕೂ ಯಾರೀ ಕರ್ಣಿ ಮಾತೆ? ಈ ದೇಗುಲದಲ್ಲಿ ಸಾವಿರಾರು ಇಲಿಗಳು ಇರೋದ್ಯಾಕೆ ಅಂತ ನೋಡೋಣ ಬನ್ನಿ. ಯಾರು ಈ ಕರ್ಣಿ ಮಾತೆ? ದಂತಕಥೆಗಳ ಪ್ರಕಾರ ಕ್ರಿಸ್ತ ಶಕ 1387ರಲ್ಲಿ ಚರಣ್ ಕುಟುಂಬದಲ್ಲಿ ಕರ್ಣಿ ಮಾತೆ ಜನಿಸಿದಳು. ಬಾಲ್ಯದಲ್ಲಿ ಕರ್ಣಿ ಮಾತೆಗೆ ರಿಘುಬಾಯಿ ಅಂತ ಆಕೆಯ ಕುಟುಂಬಸ್ಥರು ಹೆಸರಿಟ್ಟಿದ್ರು. ರಿಘುಬಾಯಿ ಪ್ರಾಯಕ್ಕೆ ಬಂದಾಗ ರಾಜಸ್ಥಾನದ ಸತಿಕಾ ಅನ್ನೋ ಹಳ್ಳಿಯ ದೇಪಾಜಿ ಚರಣ್ ಅನ್ನೋರ ಜೊತೆ ವಿವಾಹ ಮಾಡಲಾಯಿತು. ಆದರೆ ದೇಪಾಜಿ ಚರಣ್ ಜೊತೆ ವಿವಾಹದ ಬಳಿಕ ಕರ್ಣಿ ಮಾತೆಗೆ ಲೌಕಿಕ ಜಗತ್ತಿನ ಕುರಿತು ವಿರಕ್ತಿ ಹುಟ್ಟಿತು. ಈ ಕುರಿತು ಪತಿಯ ಜೊತೆ ಚರ್ಚಿಸಿ ಪತಿಯನ್ನ ತನ್ನ ತಂಗಿ ಗುಲಾಬ್ ಜೊತೆ ವಿವಾಹ ಮಾಡಿಸಿ ಲೌಕಿಕ ಪ್ರಪಂಚದಿಂದ ವಿಮುಕ್ತಿ ಹೊಂದಿದ್ರು. ರಿಘುಬಾಯಿ ಭಕ್ತಿಯನ್ನ ಕಂಡು ಅಲ್ಲಿನ ಸ್ಥಳೀಯರು ಕರ್ಣಿ ಮಾತೆ ಅಂತ ಕರೆಯತೊಡಗಿದ್ರು. ಕರ್ಣಿ ಮಾತೆ ಸುಮಾರು 151 ವರ್ಷ ಬದುಕಿದ್ದಳು ಅಂತ ಸ್ಥಳೀಯರು ನಂಬುತ್ತಾರೆ. ಕರ್ಣಿ ಮಾತೆಯನ್ನ ದುರ್ಗೆಯ ಮತ್ತೊಂದು ಅವತಾರ ಅಂತ ಅಲ್ಲಿನ ಸ್ಥಳೀಯರು ನಂಬುತ್ತಾರೆ. ಆಕೆ ಮೃತಪಟ್ಟ ಬಳಿಕ ದೇಶ್ಮುಖ್ನಲ್ಲಿ ಕರ್ಣಿ ಮಾತೆ ವಿಗ್ರಹ ಸ್ಥಾಪಿಸಿದ ಭಕ್ತರು ಆಕೆಗೆ ದೇಗುಲವನ್ನು ಕಟ್ಟಿದ್ದಾರೆ. ಭಾರತ ಪಾಕಿಸ್ತಾನ ವಿಭಜನೆ ಬಳಿಕ ಕರ್ಣಿ ಮಾತೆ ದೇಗುಲಕ್ಕೆ ಹೆಚ್ಚು ಭಕ್ತರು ಆಗಮಿಸಲು ಶುರು ಮಾಡಿದ್ರು. ಯಾಕಂದ್ರೆ ಭಾರತದಲ್ಲಿದ್ದ 51 ಶಕ್ತಿ ಪೀಠಗಳಲ್ಲಿ ಒಂದಾದ ಹಿಂಗ್ಲಾಜ್ ಮಾತಾ ದೇವಸ್ಥಾನ ಪಾಕಿಸ್ತಾನದ ಬಲೂಚಿಸ್ತಾನಕ್ಕೆ ಸೇರಿತು. ಭಾರತದಲ್ಲಿರೋ ಹಿಂಗ್ಲಾಜ್ ಮಾತಾ ಭಕ್ತರೆಲ್ಲ ಕರ್ಣಿ ಮಾತಾ ದೇಗುಲಕ್ಕೆ ಆಗಮಿಸಲು ಆರಂಭಿಸಿದ್ರು. ಕರ್ಣಿ ಮಾತೆ ದೇಗುಲಕ್ಕೆ ಅಷ್ಟೊಂದು ಮಹತ್ವ ಬರ್ತಿರ್ಲಿಲ್ಲ. 51 ಶಕ್ತಿ ಪೀಠಗಳಲ್ಲಿ ಒಂದಲ್ಲದಿದ್ರೂ ಹಿಂಗ್ಲಾಜ್ ಮಾತಾ ದೇಗುಲ ಪಾಕಿಸ್ತಾನಕ್ಕೆ ಸೇರ್ಪಡೆಯಾದ ಬಳಿಕ ಕರ್ಣಿ ಮಾತಾ ದೇಗುಲಕ್ಕೆ ಮಹತ್ವ ಬಂದಿದೆ. ಆದರೆ ಕರ್ಣಿ ಮಾತಾ ದೇಗುಲಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಬರಲು ಅಲ್ಲಿರೋ ಇಲಿಗಳು ಕಾರಣ. ಇಲ್ಲಿ ಸುಮಾರು 25 ಕರ್ಣಿ ಮಾತೆ ಯಮನನ್ನ ಕರೆಸಿಕೊಂಡಳು. ತನ್ನ ತಂಗಿಯ ಮಗ ಲಕ್ಷ್ಮಣನಿಗೆ ಮರಳಿ ಜೀವ ನೀಡಲು ಯಮನಿಗೆ ಆದೇಶಿಸಿದಳು. ಆದ್ರೆ ಹೀಗಾದರೆ ಪ್ರಕೃತಿ ಧರ್ಮಕ್ಕೆ ವಿರುದ್ಧ. ಪ್ರಪಂಚ ನಡೆಯೋದು ಹೇಗೆ ಅಂತ ಕರ್ಣಿ ಮಾತೆಗೆ ಯಮರಾಜ ಪ್ರಶ್ನೆ ಮಾಡಿದ.
ಈ ಪ್ರಶ್ನೆಯಿಂದ ಚಿಂತಿತಳಾದ ಕರ್ಣಿ ಮಾತೆ ತನ್ನ ವಂಶಸ್ಥರಿಗೆ ಇಲಿಗಳಾಗಿ ಹುಟ್ಟಲು ವರ ನೀಡಿದಳು. ಮನುಷ್ಯ ಜನ್ಮ ತಾಳಿ ಮೃತರಾದ ಬಳಿಕ ಇಲಿಗಳಾಗಿ ಹುಟ್ಟುವಂತೆ ಕರ್ಣಿ ಮಾತೆ ವರ ನೀಡಿದ್ದೇ ಅಲ್ಲದೆ ಇಲಿಗಳಾಗಿ ಹುಟ್ಟಿ ಮೃತರಾದರೆ ಚರಣ್ ಜಾತಿಯಲ್ಲಿ ಹುಟ್ಟುವಂತೆ ಕರ್ಣಿ ಮಾತೆ ವರ ನೀಡಿದ್ಲು. ಕರ್ಣಿ ಮಾತೆ ದೇಗುಲದಲ್ಲಿರುವ ಇಲಿಗಳು ದೇವಿಯ ವಂಶಸ್ಥರು ಅನ್ನೋ ನಂಬಿಕೆ ದೇವಿಯ ಭಕ್ತರಲ್ಲಿದೆ. ಇದೇ ಕಾರಣಕ್ಕೆ ದೇಗುಲಕ್ಕೆ ಬರುವ ಭಕ್ತರು ಕಾಲುಗಳನ್ನ ಎತ್ತಿ ಎತ್ತಿ ಇಡುವುದಿಲ್ಲ. ಭಕ್ತರ ಕಾಲಿನಡಿ ಸಿಲುಕಿ ಇಲಿಗಳು ಸಾಯುವ ಭಯದಿಂದ ಕಾಲೆಳೆದುಕೊಂಡು ದೇವಿಯ ದರ್ಶನ ಮಾಡ್ತಾರೆ. ಒಂದು ವೇಳೆ ಭಕ್ತರ ಕಾಲಿನ ಅಡಿ ಇಲಿ ಸಿಕ್ಕಿ ಸತ್ತರೆ ತಪ್ಪು ಕಾಣಿಕೆಯಾಗಿ ಬೆಳ್ಳಿ ಇಲಿ ನೀಡಬೇಕು ಅನ್ನೋ ಪದ್ಧತಿ ಜಾರಿಯಲ್ಲಿದೆ. ಭಕ್ತರು ನೀಡುವ ಹಾಲು ಲಡ್ಡುಗಳು ಇಲಿಗಳು ತಿಂದ ಬಳಿಕ ಪ್ರಸಾದವಾಗಿ ಸ್ವೀಕಾರ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಮನೆಗಳಲ್ಲಿ ಒಂದೆರಡು ಇಲಿಗಳು ಇದ್ದರೂ ಕೆಟ್ಟ ವಾಸನೆ ಬರುತ್ತೆ. ಆದರೆ ದೇಗುಲದ ತುಂಬ ಇಲಿಗಳೇ ತುಂಬಿದ್ದರೂ ದೇಗುಲದಲ್ಲಿ ಕೆಟ್ಟ ವಾಸನೆ ಬರಲ್ಲ. ಅಲ್ಲದೆ ಇಲಿಗಳು ಮುಟ್ಟಿದ ಆಹಾರ ತಿಂದ್ರೆ ಪ್ಲೇಗ್ನಂತಹ ರೋಗಗಳು ಬರುತ್ತವೆ. ಆದರೆ ಇಲ್ಲಿ ಮಾತ್ರ ಇಲಿಗಳು ತಿಂದ ಆಹಾರವನ್ನ ಪ್ರಸಾದವಾಗಿ ಸ್ವೀಕರಿಸಿದರೂ ಯಾವುದೇ ರೋಗಗಳು ಹರಡಿಲ್ಲ. ದೇಗುಲದಲ್ಲಿರುವ ಉಗ್ರರ ದಾಳಿಗೆ ಪ್ರತಿಯಾಗಿ ಮೇ 7ರಂದು ಭಾರತ ಆಪರೇಷನ್ ಸಿಂಧೂರ ಆರಂಭಿಸಿತ್ತು. ಈ ಮುಖೇನ ಪಾಕಿಸ್ತಾನದಲ್ಲಿದ್ದ ಉಗ್ರರ ನೆಲೆಗಳನ್ನ ಉಡಿಸ್ ಮಾಡಿತ್ತು. ತನ್ನ ದೇಶದಲ್ಲಿದ್ದ ಉಗ್ರರ ನೆಲೆಗಳು ಉಡಿಸಾಗ್ತಾ ಇದ್ದಂತೆ ಪಾಕಿಸ್ತಾನದ ಸೇನೆ ಭಾರತದ ಮೇಲೆ ದಾಳಿಗೆ ಪ್ರಯತ್ನ ಪಟ್ಟಿತ್ತು. ಇದರ ಭಾಗವಾಗಿ ಬಿಕಾನೇರ್ ಮೇಲೂ ದಾಳಿಗೆ ಯತ್ನಿಸಿತ್ತು. ಇಂಥ ಪ್ರದೇಶಕ್ಕೆ ಭಾರತದ ಪ್ರಧಾನಿ ಭೇಟಿ ನೀಡಿರುವುದು ಭಾರಿ ಮಹತ್ವವನ್ನ ಪಡ್ಕೊಂಡಿದೆ. ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದ ಬಳಿಕ ಇಡೀ ದೇಶದ ಜನ ಆಕ್ರೋಶಗೊಂಡಿದ್ರು. ಉಗ್ರರ ಪೋಷಕ ಪಾಕ್ ವಿರುದ್ಧ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ರು. ದೇಶದ ಜನರ ಒತ್ತಾಯಕ್ಕೆ ಮಣಿದ ಕೇಂದ್ರ ಸರ್ಕಾರ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿತ್ತು. ನಮ್ಮ 20 ನೀಡಲಾಗಿತ್ತು. ಯಾವಾಗ ಸೇನೆಗೆ ಫುಲ್ ಪವರ್ ಸಿಕ್ತೋ ಅಲ್ಲಿಗೆ ಸೇನೆ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಪೆಟ್ಟು ನೀಡಿದೆ. ಉಗ್ರರ ನೆಲೆಗಳ ಜೊತೆಗೆ ಪಾಕ್ 10 ಕಡೆ 24 ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುತ್ತೆ ಅಂತ ಊಹಿಸಿರಲಿಲ್ಲ. ಯಾವಾಗ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡ್ತೋ ಪಾಕಿಸ್ತಾನ ಕೂಡ ದಾಳಿಗೆ ಯತ್ನಿಸಿತ್ತು. ಮೇ 8, 9, 10ರಂದು ಭಾರತದ ಗಡಿಗಳಲ್ಲಿ ಡ್ರೋನ್ಗಳು ಕ್ಷಿಪಣಿಗಳ ಮುಖೇನ ದಾಳಿಗೆ ಯತ್ನಿಸಿತ್ತು. ಆದಂಪುರ ವಾಯುನೆಲೆ ಬಳಿಕ ಬಿಕಾನೇರ್ ವಾಯುನೆಲೆಗೆ ಭೇಟಿ. ನರನಾಡಿಯಲ್ಲೂ ಸಿಂಧೂರ ಪ್ರವೇಶಿಸುತ್ತಿದೆ ಎಂದ ಪ್ರಧಾನಿ ಮೋದಿ. ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ಭಾರತದ ಮೇಲೆ ದಾಳಿಗೆ ಯತ್ನಿಸಿತ್ತು. ಅದರಲ್ಲೂ ಗಡಿಗಳಲ್ಲಿ ಅನಿಯಮಿತ ಗುಂಡಿನ ದಾಳಿಗಳನ್ನು ನಡೆಸಿತ್ತು. ಅಲ್ಲದೆ ಭಾರತದ ಗಡಿ ಪ್ರದೇಶಗಳಲ್ಲಿ ಡ್ರೋನ್ ಮತ್ತು ಕ್ಷಿಪಣಿಗಳ ಮುಖೇನ ದಾಳಿ ಮಾಡಲು ಯತ್ನಿಸಿತ್ತು. ಪಾಕಿಸ್ತಾನದ ಈ ಎಲ್ಲಾ ದಾಳಿಗಳನ್ನ ಭಾರತ ಸಮರ್ಥವಾಗಿ ತಡೆದಿದೆ. ಪಾಕಿಸ್ತಾನದಿಂದ ಹಾರಿದ ಪ್ರತಿಯೊಂದು ಡ್ರೋನ್ ಕ್ಷಿಪಣಿಗಳನ್ನ ಆಗಸದಲ್ಲೇ ಹೊಡೆದುರುಳಿಸಿದೆ. ಪಾಕಿಸ್ತಾನ ನಡೆಸಿದ ದಾಳಿಗೆ ಪ್ರತಿಯಾಗಿ ಮೇ 10ರಂದು ಮುಂಜಾನೆ ಭಾರತೀಯ ಪಾಕಿಸ್ತಾನದ 11 ವಾಯು ನೆಲೆಗಳ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿತ್ತು. ಪಾಕಿಸ್ತಾನ ತನಗಾದ ಮುಖಭಂಗವನ್ನ ಮರೆಮಾಚಲು ಯತ್ನಿಸಿತು. ಭಾರತದ ವಾಯು ನೆಲೆಗಳನ್ನ ಧ್ವಂಸ ಮಾಡಿದ್ದೇನೆ ಅಂತ ಸುಳ್ಳು ಹೇಳಿತ್ತು. ಇದನ್ನ ಪ್ರಧಾನಿ ಮೋದಿ ಜಗತ್ತಿನ ಎದುರು ತೆರೆದಿಟ್ಟಿದ್ದಾರೆ. ಮೊದಲು ಆದಂಪುರ ವಾಯುನೆಲೆಗೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಗುರುವಾರ ಬಿಕಾನೇರ್ ವಾಯುನೆಲೆಗೆ ಭೇಟಿ ನೀಡಿ ಪಾಕಿಸ್ತಾನದ ದಾಳಿಯಲ್ಲಿ ಭಾರತಕ್ಕೆ ಯಾವುದೇ ಹಾನಿಯಾಗಿಲ್ಲ ಅಂತ ಸಾಕ್ಷ್ಯ ಸಮೇತ ರುಜುವಾತು ಪಡಿಸಿದ್ದಾರೆ. ಬಿಕಾನೇರ್ ವಾಯುನೆಲೆಗೆ ಭೇಟಿ ನೀಡಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಈ ವೇಳೆ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ರು. ಪಹಲ್ಗಾಮ್ನಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸೋ ಕೆಲಸ ಮಾಡಿದವರಿಗೆ ನಮ್ಮ ಸೇನೆ ಸರಿಯಾದ ಉತ್ತರ ಕೊಟ್ಟಿದೆ. ಇನ್ಮುಂದೆ ಏನಾದ್ರೂ ಈ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರೆ ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ ಅಂತ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. 22 अप्रैल को आतंकवादियों ने धर्म पूछकर हमारी बहनों की मांग का सिंदूर उजाड़ दिया था. वो गोलियां पहलगाम में चली थी, लेकिन उन गोलियों से
140 करोड़ देशवासियों का सीना छलनी हुआ था। इसके बाद हर देशवासी ने एकजुट होकर संकल्प लिया था। ಇಷ್ಟಕ್ಕೆ ಸುಮ್ಮನಾಗದ ಪ್ರಧಾನಿ ನರೇಂದ್ರ ಮೋದಿ ನಮ್ಮನ್ನ ಕೆಣಕಿದ್ರೆ ಸುಮ್ಮನಿರಲ್ಲ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೋದಿ ಫುಲ್ ಕೂಲ್ ಆಗಿಯೇ ಇರ್ತಾರೆ, ಆದ್ರೆ ನನ್ನ ಮೈಯಲ್ಲಿರೋ ರಕ್ತ ಬಿಸಿಯಾಗಿರುತ್ತೆ. ಉಗ್ರರ ದಾಳಿ ಬಳಿಕ ನನ್ನ ನರನಾಡಿಯಲ್ಲೂ ಬಿಸಿ ಸಿಂಧೂರ ಪ್ರವಹಿಸುತ್ತಿದೆ ಅಂತ ಹೇಳಿದ್ರು. मोदी का दिमाग ठंडा है, ठंडा रहता है, लेकिन मोदी का लहू गर्म होता है। और अब तो मोदी की नसों में ವೈರಲ್ ಆಯಿತು ಭಾರತೀಯ ಸೈನಿಕರ ಪೂಜೆಯ ವಿಡಿಯೋ. ಬಿಕಾನೇರ್ನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರೋ ದೇಶ್ನೋಕ್ನಲ್ಲಿ ಕರಣಿ ಮಾತೆಯ ದೇಗುಲ ಇದೆ. ಭಾರತ ಮೇ 7ರಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸುವ ಮೊದಲು ಇಲ್ಲಿ ಪೂಜೆ ಸಲ್ಲಿಸಲಾಗಿದೆ. ಭಾರತೀಯ ಸೇನೆಯ ಸೈನಿಕರು ಕರಣಿ ಮಾತೆಗೆ ಪೂಜೆ ಸಲ್ಲಿಸಿ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಲು ದೇವಿಯ ಮೊರೆ ಹೋಗಿದ್ರು. ಕರಣಿ ಮಾತೆ ದೇಗುಲದಲ್ಲಿ ಭಾರತೀಯ ಸೇನೆಯ ಸೈನಿಕರು ಸಲ್ಲಿಸಿರೋ ಪೂಜೆಯ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ. ಅದರಲ್ಲೂ ಮೋದಿ ಭೇಟಿ ಬಳಿಕ ಕರಣಿ ಮಾತೆಗೆ ಸೈನಿಕರು ಪೂಜೆ ಸಲ್ಲಿಸೋ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಿವೆ. ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ತನ್ನ ಪಾತ್ರವೇ ಇಲ್ಲ ಅನ್ನೋ ರೀತಿ ಪಾಕಿಸ್ತಾನ ವರ್ತನೆ ಮಾಡ್ತಾ ಇತ್ತು. ಆದರೆ ಪಹಲ್ಗಾಮ್ ಉಗ್ರರ ದಾಳಿ ಮಾತ್ರವೇ ಅಲ್ಲ, ಭಾರತದಲ್ಲಿ ದಾಳಿ ನಡೆಸಲು ಉಗ್ರರಿಗೆ ಪಾಕಿಸ್ತಾನ ನೆರವು ನೀಡುತ್ತಿದೆ ಅನ್ನೋದನ್ನ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಬಯಲು ಮಾಡಿದ್ದಾರೆ. ಪಾಕಿಸ್ತಾನ ಸೇನೆ ಮುಖ್ಯಸ್ಥ ಆಸಿಮ್ ಮುನೀರ್ ಉಗ್ರರಿಗೆ ಬೇಕಾದ ನೆರವು ನೀಡುತ್ತಿದ್ದಾನೆ ಅಂತ ಹೇಳಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ. ಪಹಲ್ಗಾಮ್ ದಾಳಿಗೆ ಪಾಕ್ ಸೇನೆ ಕಾರಣ ಎಂದ ಜೈಶಂಕರ್. ಆಸಿಮ್ ಮುನೀರ್ ಕುಮ್ಮಕ್ಕಿನಿಂದಲೇ ನಡೆದಿದೆಯಾ ದಾಳಿ? ಭಾರತದ ವಿರುದ್ಧ ನೇರ ಯುದ್ಧದಲ್ಲಿ ಗೆಲ್ಲೋಕೆ ಸಾಧ್ಯ ಇಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಾಗಿ 25 ವರ್ಷಗಳೇ ಕಳೆದು ಹೋಗಿವೆ. 1947ರಲ್ಲಿ ನಡೆದ ಯುದ್ಧ ಆಗಿರಬಹುದು, 1965ರ ಭಾರತ ಪಾಕ್ ಕದನ ಆಗಿರಬಹುದು, 1971ರ ಬಾಂಗ್ಲಾ ವಿಮೋಚನಾ ಸಮರ ಆಗಿರಬಹುದು, 1999ರ ಕಾರ್ಗಿಲ್ ಸಂಘರ್ಷ ಆಗಿರಬಹುದು. ಎಲ್ಲ ಯುದ್ಧಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ನಿರ್ಣಾಯಕ ಗೆಲುವನ್ನ ಸಾಧಿಸಿದೆ. ಭಾರತೀಯ ಸೈನಿಕರು ದೇಶಕ್ಕಾಗಿ ಯಾವುದೇ ರೀತಿಯ ತ್ಯಾಗಕ್ಕೆ ಸಿದ್ಧ ಅನ್ನೋದನ್ನ ಸಮರ ಭೂಮಿಯಲ್ಲಿ ಸಾಧಿಸಿ ತೋರಿಸಿದ್ದಾರೆ. ಪಾಕಿಸ್ತಾನಕ್ಕೆ ಇದು ಅರ್ಥವಾದ ಬಳಿಕ ಉಗ್ರರು ಅನ್ನೋ ತಲೆಮಾಸಿದೋರನ್ನ ಬಳಸಿಕೊಂಡು ಭಾರತದ ವಿರುದ್ಧ ಹಿಂಬಾಗಿಲ ಯುದ್ಧ ಮಾಡುತ್ತಿದೆ. ಇಡೀ ಜಗತ್ತಿನಲ್ಲಿಯೇ ಪಾಕಿಸ್ತಾನ ಅನ್ನೋ ಪಡಪೋಷಿ ದೇಶ ಉಗ್ರರ ಸ್ವರ್ಗವಾಗಿದೆ. ಜಗತ್ತಿನಲ್ಲಿರೋ ಉಗ್ರರು ಅನ್ನೋ ಸ್ಕ್ರಾಪ್ಗಳಿಗೆ ಆಶ್ರಯ ನೀಡಿ ಡಂಪಿಂಗ್ ಯಾರ್ಡ್ ಆಗಿದೆ. ಅದು ತಾಲಿಬಾನಿಗಳಾಗಿರಬಹುದು, ಅಲ್ ಖೈದಾ ಉಗ್ರರಿರಬಹುದು, ಅಥವಾ ಪಾಕಿಸ್ತಾನವೇ ಪೊರೆದು ಪೋಷಿಸುತ್ತಿರೋ ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್ ಉಗ್ರರಿರಬಹುದು. ಎಲ್ಲರಿಗೂ ಪಾಕಿಸ್ತಾನ ಸೇಫ್ ಹೆವೆನ್ ಆಗಿದೆ. ಇವರು ಭಾರತದಲ್ಲಿ ಆಗಾಗ ದಾಳಿಗಳನ್ನ ನಡೆಸಿ ಅಟ್ಟಹಾಸ ಮೆರೆತಾನ ಇದೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಗೂ ಕೆಲವೇ ದಿನಗಳ ಮುನ್ನ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮಾಡಿದ್ದ ಭಾಷಣವೇ ಇದಕ್ಕೆ ನಿದರ್ಶನ ಅಂತ ಹೇಳಿದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ವೃತ್ತಿ ಧರ್ಮಕ್ಕಿಂತ ಧಾರ್ಮಿಕತೆಗೆ ಒತ್ತು ನೀಡ್ತಾನೆ. ಆತ ಉಗ್ರರಿಗಿಂತ ಡೇಂಜರ್ ಇರೋ ಕುತ್ತಿಗೆಯಂತೆ ಅಂತ ಹೇಳಿದ್ದ. ಇದಾದ ಕೆಲವೇ ದಿನಗಳಲ್ಲಿ ಪಹಲ್ಗಾಮ್ನಲ್ಲಿ ಉಗ್ರ ದಾಳಿ ನಡೆದಿದೆ. ಕದನ ವಿರಾಮಕ್ಕೆ ಮೊದಲು ಮನವಿ ಮಾಡಿದ್ದೇ ಪಾಕಿಸ್ತಾನ. ಯುದ್ಧ ವಿರಾಮಕ್ಕೆ ಸ್ಪಷ್ಟನೆ ನೀಡಿದ ಸಚಿವ ಎಸ್ ಜೈಶಂಕರ್. ಭಾರತ ಪಾಕ್ ನಡುವೆ ಕದನ ವಿರಾಮ ಏರ್ಪಡೋಕೆ ತಾನೇ ಕಾರಣ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಆದರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇದನ್ನ ತಳ್ಳಿ ಹಾಕಿದ್ದಾರೆ. ಎರಡು ದೇಶಗಳ ನಡುವೆ ಕದನ ವಿರಾಮ ಏರ್ಪಡಬೇಕು ಅಂತ ಅಮೆರಿಕ ಸೇರಿ ಹಲವು ರಾಷ್ಟ್ರಗಳು ಪ್ರಯತ್ನಿಸಿದ್ವು. ಆದರೆ ಎರಡು ದೇಶಗಳ ನಡುವೆ ನಡೆದ ಚರ್ಚೆ ಬಳಿಕ ಕದನ ವಿರಾಮ ಏರ್ಪಟ್ಟಿದೆ. ಮೇ 10ರಂದು ಪಾಕಿಸ್ತಾನವೇ ಕದನ ವಿರಾಮದ ಪ್ರಸ್ತಾಪ ಮುಂದಿಟ್ಟಿತ್ತು. ಪಾಕ್ ವಾಯು ನೆಲೆಗಳ ಮೇಲೆ ದಾಳಿ ನಡೆದ ಬಳಿಕ ಪಾಕಿಸ್ತಾನ ಬೇರೆ ದಾರಿ ಇಲ್ಲದೆ ಕದನ ವಿರಾಮಕ್ಕೆ ಒಪ್ಪಿಕೊಂಡಿತು ಅಂತ ಜೈಶಂಕರ್ ಹೇಳಿದ್ದಾರೆ.
ಭಾರತದ ಮೇಲೆ ದಾಳಿ ಮಾಡಿ ಆ ದೇಶಕ್ಕೆ ಭಾರಿ ಹಾನಿ ಮಾಡಲಾಗಿದೆ ಅಂತ ಪಾಕಿಸ್ತಾನ ಹೇಳಿಕೊಂಡಿತ್ತು. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತಕ್ಕ ಉತ್ತರ ನೀಡಿದ್ದಾರೆ. ಎಲ್ಲೆಲ್ಲಿ ಹಾನಿ ಮಾಡಿದ್ದೇನೆ ಅಂತ ಪಾಕಿಸ್ತಾನ ಬೊಗಳೆ ಬಿಟ್ಟಿತ್ತು, ಅಲ್ಲಿಗೆ ಮೋದಿ ಭೇಟಿ ನೀಡುತ್ತಿದ್ದಾರೆ. ಈ ಮುಖೇನ ಪಾಕಿಸ್ತಾನವನ್ನ ಜಗತ್ತಿನ ಮುಂದೆ ಬೆತ್ತಲು ಮಾಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.